ಸಿನಿಮಾಗಳಲ್ಲಿ ನೀವು ಮಾಡಿದಂತ ಯಾವ ಸಿನಿಮಾ ನಿಮ್ಗೆ ಫೇವರೇಟ್ ಆಗಿತ್ತು? ಕ್ಯಾರೆಕ್ಟರ್ ಜೋಶ್. ಅದ್ರ ಜೊತೆಗೆ ಶಿಷ್ಯ ಅಂತ ಒಂದು ಸೀರಿಯಲ್ ಸಿನಿಮಾ, ದೀಪಕ್ ಹೀರೋ. ಹೌದಾ? ಅದ್ರಲ್ಲಿ ಒಳ್ಳೆ ಕ್ಯಾರೆಕ್ಟರ್, ಡ್ಯಾನ್ಸ್ ಗಿನ್ಸ್ ಎಲ್ಲ ಇತ್ತು. ಸೊ ಅದು ಕೂಡ ಫೇವರೇಟ್ ಇತ್ತು. ಆದ್ರೂ ಕೂಡ ಈಗ ನೀವು ಎಷ್ಟೇ ನೀವು ಗೌರ್ಮೆಂಟ್ ಕೆಲ್ಸಿದ್ರು ಒಲವೆಲ್ಲ ಈ ಕಡೆನೆ ಎಳಿತಾ ಇರುತ್ತೆ. ಖಂಡಿತ ಎಲ್ಲ ಅವ್ರಿಗೋಸ್ಕರನೇ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋದು. ಫ್ಯಾಮಿಲಿಗೋಸ್ಕರ ಅಲ್ಲ, ಮನೆಯವ್ರಿಗೋಸ್ಕರ. ಎಷ್ಟು ತ್ಯಾಗ ಮಾಡಿದೀರಾ ಸರ್ ಮನೆ ಫ್ಯಾಮಿಲಿಗೋಸ್ಕರ? ಅವ್ರಿಗೆ ಗೊತ್ತು. ಸರ್, ದೇವ್ರ ಏನಾದ್ರು ನಿಮ್ಗೆ ಒಂದು 3 ವರ ಕೊಟ್ರೆ? ನನ್ನನ್ನು ಮುಂದಿನ ಜನ್ಮದಲ್ಲೂ ಕಲಾವಿದನಾಗಿ ಕರ್ನಾಟಕದಲ್ಲಿ ಹೀಗೆ ಜನಗಳನ್ನೆಲ್ಲ ನಗ್ನಗಿಸ್ತಾ ಇರೋ ತರ ನೋಡ್ಕೊಳಪ್ಪ. ನಿಮಗ್ ಸಿಟ್ ಜಾಸ್ತಿನಾ, ನಿಮ್ ಮನೆಯವ್ರಿಗೆ ಸಿಟ್ ಜಾಸ್ತಿನಾ? ಕಮ್ಮಿ ಸಿಟ್ ಬರೋದು. ಯಾಕೆಂದ್ರೆ ಜನನೆಲ್ಲ ನಗಿಸ್ತಾ ಇರ್ತೀರಾ, ಮನೇಲೂ ಹಾಗೆ ನಗ್ಸೋ ವಾತಾವರಣ ಇರುತ್ತ ಅಥವಾ ಸೀರಿಯಸ್ ಆಗಿರ್ತೀರಾ ಅಂತ? ಇಲ್ಲಪ್ಪ, ಸೀರಿಯಸ್ ನನ್ನ ಲೈಫಲ್ಲೇ ಬಂದಿಲ್ಲ ನನಗೆ. ತುಂಬಾ ಕಡಿಮೆ ಸಿಟ್ ಮಾಡ್ಕೊಳ್ಳೋದು? ತುಂಬಾ ಕಮ್ಮಿ ನನಗೆ ಬರೋದು. ತಾಳ್ಮೆ, ಇವತ್ತಿನ ಈ ಪರಿಸ್ಥಿತಿಗೆ ತಾಳ್ಮೆನೇ ಕಾರಣ. ತಾಳ್ಮೆ ಕಾರಣ ಅಂತೀರಾ? ಟ್ರಿಪ್ ಹೋಗೋದೆಲ್ಲ ಇಷ್ಟ ಆಗುತ್ತಾ ನಿಮಗೆ? ಸಮಯ ಅವಕಾಶ ಸಿಗುತ್ತಾ? ಈಗ ಲಾಸ್ಟ್ 2 months ಬ್ಯಾಕು ನಮ್ಮ ಆಫೀಸ್ ಇಂದಾನೆ ಮಡಿಕೇರಿ ಇಲ್ಲೆಲ್ಲ ಹೋಗಿದ್ದೆ. ಈಗ ನೆಕ್ಸ್ಟ್ 24-25 ಆಫೀಸ್ ಇದ್ದಾರೆ. ಆಫೀಸಿಂದ ಇಡೀ ನಾನ್ ಕೇಳೋ ಪ್ರಶ್ನೆಗೆ ಇಡೀ ಪಬ್ಲಿಕ್ ನೋಡ್ಬೋದು, ಪ್ರೇಕ್ಷಕರು ನೋಡ್ಬೋದು, ಮನೆಯವ್ರು ಹೊರತುಪಡಿಸಿ. ಇದು ನಮ್ಮ ಮನೆಯವರಲ್ಲಿ ಇದ್ದಾರೆ, ಹಂಗಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೂ ಗೊತ್ತಾಗ್ಲಿ ಅಂತ. 24-25 ಬಹುಶಃ ಕೊಯಮತ್ತೂರು, ಊಟಿ ಹೋಗೋ ಪ್ಲಾನ್ ಇದೆ. ನಿಮ್ಮ ಹವ್ಯಾಸಗಳು ಬರೋದಾದ್ರೆ ವಿಚಾರ? ಹವ್ಯಾಸ ಕ್ರಿಕೆಟ್ ತುಂಬಾ ಇಷ್ಟ. ಕ್ರಿಕೆಟ್ ಆಡ್ತೀನಿ, ಓದೋದು. ಅವಕಾಶ ನಿಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಮೊಬೈಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಪಡ್ತೀರಾ ಅಥವಾ ಓದೋದಕ್ಕೆ, ಅಥವಾ ಏನಾದ್ರು ಬರೆದು ಗೀಚಿ ಏನಾದ್ರು ಒಂದು ಮಾಡೋಣ ಅಂತ, ಸ್ಕ್ರಿಪ್ಟ್ ಆತರ ಏನಾದ್ರು? ಇಲ್ಲ, ಸ್ಕೂಲ್ ಡೇಸ್ ಗಳಲ್ಲಿ ಸ್ವಲ್ಪ ಕವಿತೆ ಬರೆಯೋ ಹುಚ್ಚಿತ್ತು. ಆಮೇಲೆ ಮದ್ವೆ ಆದ್ರೂ ಕಷ್ಟ ಆಯ್ತು, ಬರೆಯಕ್ಕಾಗಿಲ್ಲ. ಆಕಾಶದಲ್ಲಿ ಚಂದ್ರ ಅಂತ ಹೇಳ್ತೀವ್ರಿ, ಕೈಗೆ ಚಂದ್ರ ಸಿಕ್ತಾಗ ಇನ್ನೆಲ್ಲಿ ಕವಿತೆ ಬರುತ್ತೆ? ಆಮೇಲೆ ಎಲ್ಲಿ ಈಗಿನ ಮಾಡ್ತಾ ಇರೋ ಕೆಲಸ ಇದ್ರಲ್ಲಿ ನಮ್ಗೆ ಮೊಬೈಲ್ ಇಟ್ಕೊಳಕ್ಕೆ ಟೈಮ್ ಇಲ್ಲ. ಹೌದಾ ಸರ್? ಹಂಗಿದೆ. ಈಗನೆಲ್ಲ ಈಗ ಮೊಬೈಲ್ ಅಲ್ಲೇ ಸುದ್ದಿ ಸಮಾಚಾರಗಳೆಲ್ಲ ನೋಡ್ಕೊಳ್ಳೋ ಟೈಮ್ ಅಲ್ಲಿ ಕೆಲವೊಂದು ಇದು ಫೇಸ್ಬುಕ್ ಇವನ್ನೆಲ್ಲ ಸ್ವಲ್ಪ ನೋಡ್ತೀವಿ. ಒಂದ್ 20 years ಹಿಂದೆ ಹೋದ್ರೆ ಯಾವ್ದನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ನಿಮ್ಗೆ? ಪೇಜರ್ ಸೂಪರ್. ಒಂದ್ ಮೆಸೇಜ್ ಬಂದ್ರೆ ಖುಷಿ ಆಗೋದು. ಕಣ್ಣೊಂದು ಒಂದ್ ಮೆಸೇಜ್ ಬಂದು ನಾನು ಇದ್ರಲ್ಲಿ ಇದೀನಿ, ಇದಕ್ಕೆ ಫೋನ್ ಮಾಡೋದು ಒಂದು ಮೆಸೇಜ್ ಬರೋದಲ್ಲ, ಅದು ಸಖತ್ತು ಖುಷಿ. ಓಕೆ ಸರ್, ಅದು ಬಿಟ್ರೆ ವ್ಯಕ್ತಿಗಳಲ್ಲಿ ಯಾರನ್ನ ಮಿಸ್ ಮಾಡ್ಕೊಳ್ತೀರಾ? ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಜೊತೆಗೆ ಇದಾರೆ, ಯಾರನ್ನು ಮಿಸ್ ಮಾಡ್ಕೊಂಡಿಲ್ಲ. ಹಂಗ್ ನೋಡಿದ್ರೆ ನನ್ನ ತಂದೆನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಓಕೆ ಸರ್, ಈಗಲೂ ಕೂಡ ನಿಮ್ ಸ್ಕೂಲ್ ಕಾಲೇಜ್ ವಿಸಿಟ್ ಆಗ್ತಾ ಇರ್ತೀರಾ ನೀವು? ಫ್ರೆಂಡ್ಸ್ ಇದಾರೆ, ಸ್ಕೂಲ್ ಫ್ರೆಂಡ್ಸ್. ಒಂದ್ 5 years ಇಂದ ಸ್ವಲ್ಪ ಕಮ್ಮಿ ಆಯ್ತು. ಪ್ರತಿ ನನ್ನ ಬರ್ತಡೆ April 20ಗೆ ವಿಜಯಶ್ರೀ ಅಂತ ನಮ್ಮ ಕ್ಲಾಸ್ಮೇಟ್ ಎಲ್ಲಾ ಫ್ರೆಂಡ್ಸ್ ಒಂದು 10-15 ಜನ ಫ್ರೆಂಡ್ಸ್ ನ ಸೇರ್ಸೋಣ, ಹೋಗಿ ಅಲ್ಲಿ ಕಾಮತ್ ಬಸವನಗುಡಿ ಅಲ್ಲಿ ಒಂದು ಊಟ ಮಾಡ್ಕೊಂಡು ಎಲ್ರು ಬರ್ತಾ ಇದ್ವಿ. ಈಗ ಒಂದ್ 5 ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಅಲ್ಲೇ ಅವರು ಊರು ಬೇರೆ, ಈಗ ಸಿಗ್ತಾ ಇಲ್ಲ. ಬಟ್ ಫೋನ್ ಇಲ್ಲದೆ ಗ್ರೂಪ್ ಇದೆ, ಸೊ ಟಚ್ ಅಲ್ಲಿ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಏನಾದ್ರು ಕುರಿ ಅಂತ ಕೂಗ್ತಾ ಇದ್ರ? ನಿಮ್ ಸ್ಕೂಲ್ ಫ್ರೆಂಡ್ಸ್ ಏನಾದ್ರು ಕುರಿ ಬಾಯ್ಲಿ ಅಂತ ಏನಾದ್ರು ಸ್ಕೂಲ್ ಫ್ರೆಂಡ್ಸ್ ಅವಾಗ ಮಾಡಿರ್ಲಿಲ್ವಲ್ಲ? ಅಲ್ಲ, ಈಗ ಕರೀತಾರೆ, ಈಗ ಕರೀತಾರೆ. ಅವಾಗ ನನ್ಗೆ ಜಾಸ್ತಿ ಸ್ಕೂಲ್ಗಳಲ್ಲಿ ಕುಂಡೆ ಅಂತ, ಇದು ಸಾರಿ ಕೊಳಾಯಿ ಅಂತ ಕರೆಯೋರು. ನಮ್ಮಪ್ಪ ಇದು ಅವರು ಅವಾಗ ಕೊಳಾಯಿ ಅಂತ ಕರೆಯೋರು. ಒಂದೊಂದ್ ಕಡೆ ಒಂದ್ ಕಡೆ ಪಟೇಲ ಅಂತ ಕರೆಯೋರು. ಸ್ಕೂಲ್ ಕಾಲೇಜ್ ದಿನಗಳಲ್ಲಿ ಯಾವ್ದಾದ್ರು ಪ್ರೇಮ ಪ್ರಸಂಗ ಇಲ್ಲ. ನಾನ್ ಪ್ರೀತಿ ಮಾಡೋದಕ್ಕಿಂತ ನನ್ನನ್ ಪ್ರೀತಿ ಮಾಡೋರೇ ಜಾಸ್ತಿ ಇದ್ರು, ಹಾಗಾಗಿ ನಿಜ ಸರ್.
ನೆಕ್ಸ್ಟ್ ಕ್ವಶನ್. ಓಕೆ ಸರ್, ಸೋಲೋ ಟ್ರಾವೆಲಿಂಗ್ ಇಷ್ಟ ಆಗುತ್ತಾ ವಿತ್ ಫ್ರೆಂಡ್ಸ್? ವಿತ್ ಫ್ರೆಂಡ್ಸ್. ವಿತ್ ಫ್ರೆಂಡ್ಸ್ ಏನೆಲ್ಲ ಮಜಾ ಮಸ್ತಿ ಮಾಡ್ತೀರಾ ಅಲ್ಲಿ? ಈ ನೀವು ರಂಗಭೂಮಿ ಕಲಾವಿದ್ರು ಅಂತಂದ್ರೆ ಆ ಊಟ ಆದ್ಮೇಲೆ ಒಂದು ಪದ ಹಾಡೋದು ಅದೆಲ್ಲ ಅದು ಈ ಸಾಂಗ್ಗಳು ಇದ್ ಮಾಡೋದು, ಒಂದಷ್ಟು ಪೊಲೀಸ್ ಹುಡುಗರು ಸೇರೋದು ಗೊತ್ತಲ್ಲ, ಅದು ಈಗ್ಲೂ ಇಷ್ಟಿಂದ ಕೂಡ ನಾಟಿ 40 ಇರುತ್ತೆ ಮಾತದು. ಎಷ್ಟೇ ಇದಾಗಿದ್ರು ಕೂಡ ಆ ತುಂಟತನ ಹೋಗಿರಲ್ಲ. ತುಂಟತನಕ್ಕೆ ಏಜೇ ಇಲ್ವಲ್ಲ. ಡೆಫಿನೆಟ್ಲಿ. ಈಗ ಒಂದು ನಾನು ರಂಗಭೂಮಿಯದ ಒಂದು ಪದ ಕೇಳ್ಬೋದು. ನಾಟಕದ ಇದು ಶರಣು ಕೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ, ಸದ್ದು ಗದ್ದಾಲ ಮಾಡಬೇಡ್ರಿ, ಸಾವಿರದ ಶರಣು ತಾಯಿ ತಾಯೇ ಜೈಶ್ವರ. ಆ ನಾಟಕ ಮುಂಚೆ ನಾವು ಇದು ಮಾಡ್ತೀವಿ. ಈಗೆಲ್ಲ ನೀವೆಲ್ಲ ರಂಗಭೂಮಿ ಕಲಾವಿದರು ಆಗಾಗ ಮೀಟ್ ಆಗ್ತಾ ಇರ್ತಾರ ಸರ್? ಸಿಗ್ತಾರೆ. ನಿಮ್ಮ ಫೇವ್ರೆಟ್ ಇವತ್ತಿಗೂ ಮರೆಯಕ್ಕೆ ಆಗದೆ ಇರುವಂತಹ ಒಂದು ನಾಟಕ ಯಾವುದು? ನಾವು ಸಾಗರ್ ನಾವು ಎಲ್ಲ ಸೇರಿ ಅವರು ಕೂಡ ಹವ್ಯಾಸಿ. ಹೌದು, ನಾವೆಲ್ಲ ಥಿಯೇಟರ್ ಜೊತೆಗೆ ನಿಮ್ ಒಡನಾಟ ಅಲ್ಲಿಂದ ಶುರುವಾಗಿ ಆಮೇಲೆ ಕುರಿಗೆ. ಸೂಪರ್ ಸರ್. ಅವರು ಒಂದು ನಾನು ಫಸ್ಟ್ ನಾಟಕದ ಇದೆ ಹೇಳ್ಬಿಡ್ತೀನಿ. ಅಶೋಕ್ ನಿಟ್ಟೂರ್ ಅಂತೇಳಿ ನೀನಾಸಂ ಟ್ರೈನಿ ಅವರು ನಮ್ಮ ಸ್ಕೂಲಿಗೆ ಬಂದರು. ಕದ್ರನಹಳ್ಳಿ ಬನಶಂಕರಿ ವಿದ್ಯಾಪೀಠ ನಾನು ಓದ್ತಾ ಇದ್ದು 9th ಅಲ್ಲಿ. ಅವ್ರು ಬಂದು ಅದೇ ದೂರದರ್ಶನಕ್ಕೆ ಒಂದು ನಾಟಕ ಮಾಡಿಸಿದ್ರು, ಜೈಂಟ್ ಮಾಮ ಅಂತ ನಾಟಕದ ಹೆಸರು. ಅದರಲ್ಲಿ ಪೋಸ್ಟ್ ಬಾಕ್ಸ್ ಕ್ಯಾರೆಕ್ಟರ್ ನಾನು ಫಸ್ಟ್ ನನ್ ಶುರುವಾಗಿದೆ. ಅಂದ್ರೆ ಅಲ್ಲಿ ಈಗ ಮರನೇ ಕ್ಯಾರೆಕ್ಟರ್, ಪೋಸ್ಟ್ ಬಾಕ್ಸ್ ಇದು ಈ ತರದ್ದು ಇದು. ಅಲ್ಲಿ ನಾಟಕನ ದೂರದರ್ಶನಕ್ಕೆ ಹೋದ್ವಿ, ದೂರದರ್ಶನ ಆಯ್ತು. SSLC ಮುಗಿದ್ಮೇಲೆ ಅವರು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಕಲಾ ಸಂಕುಲ ಅಂತ ಒಂದು ಸಂಸ್ಥೆ ಶುರು ಮಾಡಿ, ಅಲ್ಲಿ ನಾವೇ ಮಣ್ಣೋದಿದ್ದು, ನಾವೇ ಗುಡಿಸ್ಲು ಕಟ್ಟೋದು, ನಾವೇ ಕಲಿಯೋದು, ಹಂಗ್ ಶುರುವಾಯ್ತು. ಒಂದು 92 ಇಂದ 95 ವರೆಗೂ ಅವ್ರ ಜೊತೆ ಇದ್ ನಾಟಕ ಮಾಡಿದ್ವಿ. ಆಮೇಲೆ ಸಾಗರ್ ಅವರು ಒಂದು ಪ್ರಾಜೆಕ್ಟ್ ತಗೊಂಡ್ರು. 8th 9th 10th ಪಾಠಗಳನ್ನ ಡ್ರಾಮಟೈಸ್ ಮಾಡಿದ್ವಿ. ಮಕ್ಕಳಿಗೆ ನಮ್ಮ ನಾಟಕ ನೋಡಿದ್ರೆ ಅವ್ರಿಗೆ ಪಾಠ ಅರ್ಥ ಆಗುತ್ತೆ. ಸೊ ಥ್ರೂ ಔಟ್ ಕರ್ನಾಟಕ ಒಂದು 2,500 ಶೋ ಕೊಟ್ಟಿದ್ವಿ. ನಮ್ಗೆ ಅದೇ ಈಗ ಈ ಫೇಮ್ ಬಂದು ನಮ್ಗೆ ಯಾಕೆ ಏನೋ ಒಂದು ಅಹಮ್ಮ ಅಥವಾ ಬೇರೆಯವ್ರು ತೋರ್ಸೋ ರೀತಿ ಇದು ಯಾಕೆ ಬಂದಿಲ್ಲ ಅಂತಂದ್ರೆ, ಅವಾಗ ಒಂದು ಶೋ ನಮ್ದು ಇಡೀ ದಿನದಲ್ಲಿ ಒಂದು ಶೋ ಮುಗ್ತಂದ್ರೆ 300-400 ಆಟೋಗ್ರಾಫರ್ ಮಕ್ಳು ಅಷ್ಟೊಂದು ಇದ್ ಮಾಡೋದ್ರ. ಹಾಡಿತ್ತು, ಡ್ಯಾನ್ಸ್ ಇತ್ತು, ಆಕ್ಟಿಂಗ್ ಇತ್ತು. ಹಿಂಗ್ ಹೋಗಿ ಹಿಂಗ್ ಬರೋಷ್ಟ್ರಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗೋದು. 1.5 ಗಂಟೆಯಲ್ಲಿ 5 ಪಾಠ 5 ಪದ್ಯಗಳನ್ನ ಇದ್ ಮಾಡ್ತೀವಿ. 8th 9th 10th ಸೇರಿ. ತುಂಬಾ ಅದ್ಭುತವಾದ ಪ್ರಾಜೆಕ್ಟ್ ಅದು. ಎಷ್ಟೋ ಜನ ಮೇಷ್ಟ್ರುಗಳು ಕೂಡ ನೀವು ವೈದ್ಯರು ಮತ್ತು ಚಿಕಿತ್ಸೆ ಅಂತ 10th ಅಲ್ಲಿ ಇತ್ತು ಪಾಠ. ಸರ್ ಅದು ಏನು ಅಂತಾನೆ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಸರ್, ನಿಮ್ದು ನಾಟಕ ನೋಡಿದ್ಮೇಲೆ ಇಷ್ಟೊಂದು ಇದೆಯಾ ವಿಷಯ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ ನಂಟರು, ಈ ತರದ್ದು ಪಾಠಗಳನ್ನೇ. ಅದು ನನ್ಗೆ ಸಖತ್ತು ಇದು. ಆಮೇಲೆ ಬೀದಿ ನಾಟಕಗಳು, ಕುಡಿತದ ಬಗ್ಗೆ, ಸಾಮಾಜಿಕವಾಗಿ ಮೆಸೇಜ್, ಸ್ಕೂಲಿಂದ ಶಾಲೆಗೆ, ಈ ತರದ್ದು. ಅದು ಒಂದು 4,000 ವರ್ಷ ಶೋಗಳು ಮಾಡಿದ್ವಿ. ಅದು ಜಾಸ್ತಿ. ಅದು ಬಿಟ್ರೆ ರಾಕ್ಷಸ ಅಂತ ಒಂದು ಮಾತೇಶ್ ಬಡಿಗೇರು ಡೈರೆಕ್ಟ್ ಮಾಡಿದ್ರು. ಇಡೀ 1.5 ಗಂಟೆ ನಾಟಕದಲ್ಲಿ ನಂದು 2 ಎಂಟ್ರಿ. ಅದು 2ರಿಂದ 3 ನಿಮಿಷ ಅಷ್ಟೇ. ಅದು ಸಕ್ಕತ್. ಅದು ಯಕ್ಷಗಾನ ಸ್ಟೆಪ್ ಹಾಕೊಂಡು ಬಂದು ಫುಲ್ ಇದು ಕಾಸ್ಟ್ಯೂಮ್ ಕೂಡ ಅದ್ಭುತವಾಗಿ ಮಾಡಿದ್ರು. ಕಿರೀಟ ಇದು ಹಿಂಗೆ ಇಲ್ಲಿ ಇರೋದು ಈ ತರ ಬಿಟ್ಟು ಅದು ಸಖತ್ತಾಗಿ. ಸೊ ರಂಗಭೂಮಿಲಿ ಮೇಷ್ಟ್ರು ಕಡೆಯಿಂದ ಹೊಡೆತಗಳು ತಿಂದಿದ್ದುಂಟ ಕಲಿಬೇಕಾದ್ರೆ ರಂಗಭೂಮಿ? ಖಂಡಿತ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ನಾಗೇಶ್ ಸರ್ ಅಂತ ಡೈರೆಕ್ಟರ್, ನಾಟಕದ ರಿಹರ್ಸಲ್ ಮಾಡ್ತಾ ಇದ್ವಿ. ಅದು ಶನಿವಾರ. ನಾನು ಸ್ಟೇಜಿನ ಲೆಫ್ಟ್ ಅಲ್ಲಿ ಇದ್ದೆ. ನನಗೆ ಎಂಟ್ರಿ ಸ್ಟೇಜಿನ ರೈಟ್ ಕೊಡ್ಸಿ. ಈಗ ನಮ್ಗೆ ಬ್ಲಾಕಿಂಗ್ ಮಾಡ್ತಾರೆ, ನಾಟಕದಲ್ಲಿ ಬ್ಲಾಕಿಂಗ್ ಮಾಡ್ತಾರಲ್ಲ. ನಿನ್ನೆ ದಿನ ನನ್ನ ಸ್ಟೇಜಿನ ಎಂಟ್ರಿ ರೈಟ್ ಇಂದ ಎಂಟ್ರಿ ಕೊಡ್ಬೇಕಾಯ್ತು. ಮಾರನೇ ದಿವಸ ರಿಹರ್ಸಲ್ ಟೈಮಲ್ಲಿ ಏನಾಗಿದೆ, ನಾನು ಸ್ವಲ್ಪ ತರಲೆ ಅಲ್ಲ, ಅಲ್ಲಿ ಹುಡುಗರ ಹತ್ರ ಎಲ್ಲ ಮಾತಾಡ್ಕೊಂಡು ಇದ್ ಮಾಡ್ಕೊಂಡು ನಿಂದೆ ಕಣೋ ಎಂಟ್ರಿ ಅಂತಂದ್ರು. ಯಾಕಂತ ಅಲ್ಲಿಂದನೇ ಬಂದ್ಬಿಟ್ಟೆ. ಹಿಂಗ್ ನೋಡೋರು ಸರ್ ಬಾಯ್ ಚಪ್ಪಲಿ ತಗೊಂಡು ರಪ್ಪ ಅಂತ ಮಕ್ಕ ಕೊಡೋರು. ನನ್ನ ಎಡಗಾಲಿನ ಕೊನೆ ಬೆರಳು ಚೀಪು ನಿನಗೆ ಬುದ್ಧಿ ಬರುತ್ತೆ, ಯಾವ ಕಡೆ ಹೇಳಿದ್ ನೀನು, ಯಾವ ಕಡೆಯಿಂದ ಎಂಟ್ರಿ ಕೊಡ್ತಿದ್ಯಾ.
ಮಾಡ್ಬೇಡ ನೀವು 3 ದಿವಸ ಸುಮ್ಮನೆ ಕೂರ್ಸಿದ್ರು ಒಳೋ ಅಂತ ಅಳ್ತಾರೆ. ಈ ಕಾಲದಲ್ಲಿ ಆಗಿದ್ರೆ ಯಾರು ಸರ್ ಹಾಗೆ ಅಷ್ಟು ತಾಳ್ಮೆ ಇಲ್ಲಿ ತಂದು ಅಷ್ಟ್ ತಾಳ್ಮೆಯಿಂದ ಕೂತಿ ಮತ್ತೆ 3 ದಿನ ನಿಮ್ಮ ಸಂಯಮನ ಅವ್ರ ಪರೀಕ್ಷೆ ಮಾಡಿ ಆಮೇಲೆ ಮತ್ತೆ ಕರೆದು ಅವರೇ ಸಮಾಧಾನ ಮಾಡ್ಕೊಂಡು ಕೊಟ್ಟಿರ್ತಾರೆ. ಈಗ ಎಷ್ಟು ಡಿಫ್ರೆನ್ಸ್ ಇದೆ. ಅದೇ ಸರ್ ಜನರೇಷನ್ ಗ್ಯಾಪ್ ಅನ್ನೋದು. ನೀವು ಗುರುವಿನ ಗುಲಾಮ ಆಗತ್ತಂತ ಮುಗ್ತಿದ್ದಾರೆ. ಬೀಳ್ಬೇಕಾಯ್ತು ಕಲಾವಿದನಿಗೆ ಎಲ್ಲಾ ತರದ ಪೆಟ್ಟು ಬಿದ್ದಾಗ್ಲೇ ಕೆಲವೊಂದು ಏನಾಗುತ್ತೆ ಕೇಳ್ ಕಲಿಬೇಕು, ಕೆಲವೊಂದು ನೋಡ್ ಕಲಿಬೇಕು, ಕೆಲವೊಂದು ಮಾಡ್ಕಲಿಬೇಕು. ಎಲ್ಲಾ ತಪ್ಪುಗಳನ್ನ ಮಾಡೋಕೆ ನಮ್ಗೆ ಅವಕಾಶ ಇರಲ್ಲ. ಹೌದು, ಯಾವಾಗ್ಲೂ ನಗ್ತಾ ಇರ್ಬೇಕು. ಇರೋ ಆಯಸ್ಸು ಉತ್ತಮವಾಗಿರ್ಬೇಕು ಅಂತಂದ್ರೆ ಟೆನ್ಷನ್ಸ್ ಎಲ್ಲ ದೂರ ಮಾಡ್ಕೊಂಡ್ಬೇಕು. ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ಸಾಂಗ್ಸ್ ಅಂತಂದ್ರೆ. ಸಾಂಗ್ಸ್ ಗಳು ಫೇವ್ರೆಟ್ ಸಾಂಗ್ಸ್ ಅಂತ ಇರ್ತವೆ. ಆ ಸಾಂಗ್ಸ್ ಗಳ ಟೈಮಲ್ಲೂ ಕೂಡ ಕುರಿಗಳು ಹಾಡನ್ನ ಮಕ್ಳು ಹಾಡ್ತಾ ಇದ್ರು. ಹಾಡ್ಗಳಂಗೆ ಓಲ್ಡ್ ಇಸ್ ಗೋಲ್ಡ್. ಒಂದು ನಿಮ್ ಕಾರ್ಯಕ್ರಮದ ಹಾಡು ಕೂಡ ಅಷ್ಟೇ ಒಂದು ಓಲ್ಡ್ ಇಸ್ ಗೋಲ್ಡ್ ಆಯ್ತು. ಹಾಡಿ. ಅಂತೂ ಇಂತೂ ಹಳ್ಳಕ್ಕೆ ಬಿತ್ತು ತೋಳದ ಜಾಲಕ್ಕೆ ಕುರಿ ಶರಣಾಯ್ತು, ಕುರಿಗಳು ನೆನ್ಪಾಗ್ತಾ ಇರತ್ತಲ್ಲ ಸರ್. ಎಸ್ ಸರ್, ಇಷ್ಟೊತ್ ತನಕ ನಿಮ್ ಹತ್ರ ಮಾತಾಡಿ ಟೈಮ್ ಹೋಗಿದ್ ಗೊತ್ತಾಗ್ಲಿಲ್ಲ. ನಾನ್ ನಕ್ಕೊಂಡಿದ್ದೆ. ನನ್ನ ಆರೋಗ್ಯ ಇನ್ನೊಂದ್ ಸ್ವಲ್ಪ ಎಲ್ಲ ಖುಷಿ ಆಯ್ತು. ಲಾಸ್ಟ್ ಇನ್ಯಾಡ್ ಕ್ವಶನ್, ನಿಮ್ ಫೇವ್ರೆಟ್ ಮೂವಿ, ಫೇವ್ರೆಟ್ ಹೀರೋ, ಹೀರೋಯಿನ್ ಹೇಳ್ಬಿಟ್ರೆ ನಮ್ಗೆ ವೀಕ್ಷಕರ ಖುಷಿ ಆಗುತ್ತೆ. ಸೊ ನಿಮ್ಮ ಹೀರೋ ಯಾರು ಇಷ್ಟ ಇದ್ರು, ಆಗ ಹೀರೋ ಯಾರು ಇಷ್ಟ ಇದ್ರು ತಿಳ್ಕೊಂಡ್ಬಿಟ್ರೆ ಎರಡು ಹೇಳಿ ಸರ್. ಆಗಿಂದು ಅಫ್ಕೋರ್ಸ್ ರಾಜ್ಕುಮಾರ್ ಜೊತೆಗೆ ವಿಷ್ಣುವರ್ಧನ್. ಈಗ ಹೇಳ್ಬೇಕು ಅಂದ್ರೆ ಇಲ್ಲೇ ಇದ್ದಾರೆ, ನಗುವಿನ ಒಡೆಯ. ಹೀರೋಯಿನ್ ಸರ್? ಹೀರೋಯಿನ್ ಈಗ್ಲೂ ಈಗ ಆಗ ನೀವು ಆಗ ಇಷ್ಟಪಡ್ತ ನಿಮ್ಮ ಡ್ರೀಮ್ ಕನಸಿನ ರಾಣಿ, ಕನಸಿನ ಕನ್ಯೆ ಯಾರು ಸರ್ ಆಗ? ಆ ಸಿನಿಮಾದಲ್ಲಿ ಅದೇ ಹೆಣ್ಮಕ್ಳನ್ನ ಇಷ್ಟಪಟ್ಟಿರೋದು ಕಮ್ಮಿ ಹೀರೋಯಿನ್ಗಳಲ್ಲಿ. ಆತರ ನೋಡಿದ್ರೆ ನಂಗೆ ಮಾಲಾಶ್ರೀ ಅವ್ರ ಮಾಡ್ತಿದ್ದ ಕ್ಯಾರೆಕ್ಟರ್ಗಳು ಅವರ ಇದು ಇಷ್ಟ ಆಗುತ್ತೆ. ಈಗ ಯಾರು ಅಂತ ಹೇಳೋದು, ಇವತ್ತಿತ್ತ ನಾಳೆ ಇರಲ್ಲ, ಅದೇ ನಿಜ. ಅದ್ರಲ್ಲೂ ರಾಧಿಕಾ ಬಂದಿತ್ತು. ಮಾಲಾಶ್ರೀ ಮೇಡಮ್ ಜೊತೆ ಅವತ್ತು ಆಕ್ಟ್ ಮಾಡ್ಬೇಕು ಅಂತ ಅವ್ರನ್ನೂ ಕುರಿ ಮಾಡಿದ್ವಿ. ಓ, ಅದು ಸಿಕ್ಕಿದ ಅವಕಾಶ. ಇದು ಕಿರಣ್ ಬೇಡಿ ಮಾಡ್ತಿದ್ರು, ಅದು ಡಬ್ಬಿಂಗ್ ಮಾಡ್ತಿದ್ರು. ಸ್ಟುಡಿಯೋದಲ್ಲೇ ಹೋಗಿ ಮಾಡಿದ್ವಿ. ಹೇಗ್ ರಿಸೀವ್ ಮಾಡ್ಕೊಂಡ್ರು? ಸ್ಟಾರ್ಟಿಂಗ್ ಅದೇ ಮಾಮೂಲಿ, ಅದ ಅಟೆಂಪ್ಟ್ ಆಗೋದು ಬೈಯೋದು ಇದೆಲ್ಲ ಇತ್ತು. ಅದಾದ್ಮೇಲೆ ನಾನ್ ನೋಡ್ತೀನ್ರಿ, ಆದ್ರೂ ನಾನು ಹೆಂಗೆ ಯಾಮಾರ್ದೆ. ಇದೊಂದು ನಮ್ಗೂ, ಯಾಕಂದ್ರೆ ಕೆಲವ್ರಿಗೆ ಟೆನ್ಷನ್ ಕೊಟ್ಬಿಟ್ರೆ ಇನ್ನು ಏನಾಗಿದ್ದು ಇದು ಎಲ್ಲಾರನ್ನೂ ಮರ್ತು ಕೊಡ್ತಾರೆ. ಆ ತರದಲ್ಲಿ ಮೇಡಮ್ ನೋಡ್ತೀನ್ರಿ ನಾನೇ ಹೋಗ್ಬಿಟ್ಟೆ ಛೆ ಅಂತ. ನಾವ್ ಕೆಲವೊಂದ್ ಮಾತು ಕೇಳ್ಪಟ್ಟಿದ್ವಿ. ಯಾವ ಟೈಮಲ್ಲಾದ್ರೂ ಕುರಿ ಬಾಂಡವ್ರು ಬಂದು ನಮ್ಗೆ ಸಿನಿಮಾ ಸೆಟ್ ಅವ್ರು ಯಾವಾಗ್ಲಾದ್ರೂ ಕುರಿ ಮಾಡ್ಬಾರ್ದು, ನಾವ್ ಅಲರ್ಟ್ ಆಗಿರ್ತೀವಿ ಅಂತ ಅನ್ಕೊಂಡೆ ಯಾಮರ್ದವ್ರು ಯಾರು ಸರ್? ಪುನೀತ್ ಸಾರೇ. ಪುನೀತ್ ಸರ್ದು ಆಕ್ಚುಲಿ ಇದ್ ನಡೆದಾಗ ಆಫೀಸ್ಗೆ ಹೋಗಿದ್ವಿ ನಾನು ಸಾಗರ್. ಬರ್ರಿ ಅಂತ ಹೇಳಿ ಕೂರ್ಸಿದ್ರು. ಮತ್ತೆ ಹೇಗ್ ನಡೀತಿದೆ ಅಪ್ಪಾಜಿ ನೋಡ್ತಾರೆ ಪ್ರೋಗ್ರಾಮು, ಊಟಕ್ಕೆ ಕರೆದಿದ್ದಾರೆ, ಒಂದ್ಸರಿ ಊಟಕ್ಕೆ ಬನ್ನಿ. ಎಷ್ಟು ಗ್ರೇಟ್ ಸರ್. ಅದ್ಭುತ. ಬಟ್ ಹೋಗಕ್ ಆಗಿಲ್ಲ ಅನ್ನೋದೊಂದೇ ದುರಂತ. ಏನ್ ಕ್ಯಾಮ್ರಾನೆಲ್ಲ ಇದ್ರು, ಏನೋ ಮೆಗಾಸಾಗರ್ ಅಡಿಗೆ ಕಿಚನ್ಗಳೆಲ್ಲ ಹೋಗ್ಬಿಟ್ಟು ಇದೆಲ್ಲ ಮಾಡಿ 2-3 ಸಖತ್ತು ರಿಸ್ಕ್ ತಗೊಂಡ್ ಮಾಡಿದ್ದು ಎಲ್ಲ ಮಾಡಿ ಕುರಿ ಮಾಡಾದ್ಮೇಲೆ ನಾನು ಹಿಂಗ್ ಎಂಟ್ರಿ ಕೊಟ್ಟು ನೋಡ್ದೆ, ಅಯ್ಯೋ ಛೇ ನನ್ ಮಾಡಕ್ಕಾಗಲ್ಲ ಅಂತ ಮಾಡ್ಬಿಟ್ರಲ್ರಿ. ಏನ್ ಮಾಡಕ್ಕಾಗಲ್ಲ ಸರ್, ತೋಳ ಅಲ್ವಾ ನಾವು, ಮಾಡ್ತೀವಿ. ಸೂಪರ್ ಖುಷಿ ಆಯ್ತು. ಸರ್ ತಪ್ಕೊಂಡು ಎಲ್ಲ ಇದ್ ಮಾಡಿದ್ರು. ಸರ್ ನೆಕ್ಸ್ಟ್ ಇನ್ನೊಂದಿದೆ, ಅದು ಆದ್ಮೇಲೆ ನಿಮಗ್ ಫೋನ್ ಮಾಡ್ತೀವಿ. ಯಾರು ಆಮೇಲೆ ಹೇಳ್ತೀನಿ ಸರ್. ನೆಕ್ಸ್ಟ್ ಅಲ್ಲಿಂದ ಗಾಂಧಿ ಬಜಾರ್ ಬೃಂದಾವನ ಹೌಸಲ್ಲಿ ಕುಟುಂಬ ನಡೀತಾ ಇತ್ತು. ಉಪೇಂದ್ರ ಅವ್ರನ್ನ ಕುರಿ ಮಾಡಿದೆ, ನಂಬರ್ ಕೊಟ್ಟಿದ್ರು. ಆಮೇಲೆ ಯಾರು ಅಂತ ಹೇಳಿ ಅಂತ ಫೋನ್ ಮಾಡಿದೆ. ಸರ್ ಹಿಂಗೆ ಉಪೇಂದ್ರ ಸರ್ನ ಕುರಿ ಮಾಡಿ. ಹೌದಾ, ನನ್ ಫೇವ್ರೆಟ್ ಡೈರೆಕ್ಟರ್ ಇವರು, ಅವರೇ ಕರ್ನಾಟಕದವ್ರಿಗೆಲ್ಲ ಕುರಿ ಮಾಡ್ತಾರೆ, ನೀವೇ ಅವ್ರನ್ನ ಮಾಡ್ಬಿಟ್ರ? ಅದು ತುಂಬಾ ಖುಷಿ ಕೊಡುತ್ತೆ. ನಿಮ್ಮ ಪ್ರೋಗ್ರಾಮ್ ನ ಎಲ್ರು ನೋಡ್ತಾರೆ 10:30 ಅಂತ ಬಂದ ತಕ್ಷಣ ಹೇಳ್ದೆ. ರಾಜ್ಕುಮಾರ್ ಸರ್ ಕೂಡ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಎಂತ ಗ್ರೇಟ್. ಖಂಡಿತ ಊಟಕ್ಕೆ ಎಲ್ಲ ಸರ್ ಕರೆದಿದ್ದಾರೆ ಬನ್ನಿ ಅಂತಂದ್ರು, ಹೋಗಕ್ಕಾಗಿಲ್ಲ. ನೋಡಿ ಸರ್, ಇಡೀ ಕರ್ನಾಟಕದ ಆಶೀರ್ವಾದ ನಿಮ್ ಮೇಲೆ ಇದ್ದಂತ. ಆಮೇಲೆ ಅವ್ರನ್ನೊಂದ್ಸಲ ಸ್ಟ್ರೈಕ್ ನಡೀತು ನೋಡಿ,
ಇಡೀ ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿ ಕಲಾವಿದರೆಲ್ಲರೂ ವಿಧಾನಸೌಧದಲ್ಲಿ ಒಂದು ಸ್ಟ್ರೈಕ್ ಮಾಡಿ ಅಂದ್ರೆ ಡಬ್ಬಿಂಗ್ ವಿರುದ್ಧ. ಆ ಟೈಮಲ್ಲಿ ನನ್ಗೆ ಸಿಕ್ಕ ಅದೃಷ್ಟ ಏನು ಅಂತಂದ್ರೆ, ಆ ಲಾರಿನಲ್ಲಿ ನಾನ್ ಯಾರು ನೋಡಿದ ಹೀರೋಗಳು, ರಾಜ್ಕುಮಾರ್ ಇಂದ ಹಿಡಿದು ವಿಷ್ಣುವರ್ಧನ್ ಇಂದ ಹಿಡಿದು ಅಂಬರೀಷ್ ಇಂದ ಶಿವಣ್ಣ, ದರ್ಶನ್, ಪುನೀತ್ ಎಲ್ಲಾರು ಆ ಲಾರಿಲಿದ್ರು. ಅಣ್ಣವ್ರನ್ನ ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತಿ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಅದು ನನ್ಗೆ, ನಾನೊಬ್ಬ ಕಲಾವಿದ ಆಗಿದ್ದಕ್ಕೆ ನನ್ಗೆ ಸಾರ್ಥಕ ಅಂತ ಅನ್ಸುತ್ತೆ. ಅನ್ಕೊಂಡಿದ್ರ ಸರ್ ನೀವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಯಾವತ್ತಾರು ನಾನು ಈ ತರ ಬರ್ತೀನಿ ಇಂಡಸ್ಟ್ರಿಗೆ ಅಂತ? ಇಲ್ಲ, ನನ್ಗೆ ಚಿಕ್ಕ ವಯಸ್ಸಿಂದ ಆರ್ಟ್ ಬಗ್ಗೆ ಜಾಸ್ತಿ ಆಸಕ್ತಿ ಇತ್ತು. ಚಿಕ್ಕ ವಯಸ್ಸಲ್ಲೇ ಡ್ಯಾನ್ಸ್ ಮಾಡ್ತಿದ್ದೆ, ಮಾಡ್ತಿದ್ದೆ. ಆಮೇಲೆ ಸ್ಕೂಲ್ ಡೇಗೆ ಎಲ್ಲ ನಾಟಕಗಳು ಮಾಡೋದು ಇದೆಲ್ಲ ಮಾಡ್ತಿದ್ದೆ. ಆಸಕ್ತಿ ಇದ್ರಲ್ಲೇ ಇತ್ತು. ಓದು ಸ್ವಲ್ಪ ಕಮ್ಮಿನೇ, ತಲೆಗೆ ಹೋಗ್ಲಿಲ್ಲ ಓದು. ಇದು ಹಂಗೆ ಇದೇನು ಈಗ ಅಶೋಕ್ ನಿಟ್ಟೂರ್ ಸಿಕ್ಕದ್ರಲ್ಲ, ಅದು ಇನ್ನೂ ಜಾಸ್ತಿ ಆಯ್ತು ಅವ್ರು. ಆಮೇಲೆ ಹಾಗೆ ಅವಕಾಶಗಳು ಸಿಗ್ತಾ ಹೋಗ್ತು. ಈ ತರದೊಂದು ಇನ್ನೇನೋ ಕಾರ್ಯಕ್ರಮಗಳು ಮಕ್ಕಳಿಗೆ ಅದನ್ನ ನೋಡಿದಾಗ ಅದೊಂದು ಸೇವೆ ತರ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಹಿಂಗೆ ಆಕ್ಟ್ ಮಾಡೋ ಅವಕಾಶ ಇದು ಕುರಿಗಳು ಸಿಕ್ತು. ಆಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು, ಕುರಿ ಮಾಡೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿಲ್ಲಿಲಲ್ಲಿ ಇದ್ರಲ್ಲೆಲ್ಲ ಮಾಡ್ತಾ ಇದ್ದೆ. ದೊಡ್ಡ ಮಟ್ಟದ ಹೆಸರು ತಂದ್ಕೊಟ್ಟಿದ್ದು ಮಕ್ಳಿಗೆಲ್ಲಾದ್ರೂ ನೀವು ಒಂದು ಶಾಲೆ ತೆರಿಬೋದಿತ್ತಲ್ಲ ರಂಗಭೂಮಿ ಬಗ್ಗೆ. ಯಾಕಂದ್ರೆ ಇತ್ತೀಚಿನ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಆಸಕ್ತಿ ಕಡಿಮೆ ಆಗ್ತಿದೆ. ಡೈರೆಕ್ಟ್ ಒಂದು 3 ತಿಂಗಳ ಆಕ್ಟಿಂಗ್ ಅಂತಾರೆ, ಸೀರೆ ಹೊರಟೋಗ್ತಾರೆ. ಆಳದಿಂದ ಬರುವಂತಹ ಒಂದು ರಂಗಭೂಮಿ ಒಡನಾಟ, ನಂಟು ಕಡಿಮೆ ಇದೆ. ಅದೇ ಅವ್ನ್ ಮಾಡಕ್ ನನಗ್ ಟೈಮ್ ಇರ್ಬೇಕಲ್ವಾ. ಒಂದು ತಂಡ ಕಟ್ಟದ ಅದು ಒಂಥರ ಕಲಾ ಸೇವೆನೇ ಅಲ್ಲ. ಈ ಮಕ್ಕಳನ್ನ ಕೂಡ ಅದಕ್ಕೆ ಕರ್ಕೊಬರೋ ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಬೇರೆ ಬೇರೆ ಈಗೆಲ್ಲ ಸಂಸ್ಥೆಗಳಿದಾವೆ, ಅಲ್ಲೆಲ್ಲ ಒಂದು ವಿಸಿಟ್ ಕೊಡೋದು ಆ ತರದೆಲ್ಲ ಮಾಡ್ತಾರೆ. ಬಟ್ ಅಂದ್ರೆ ನನ್ಗೆ ಫುಲ್ ಅದ್ರಲ್ಲಿ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಈಗ ಅದಕ್ಕೆ ಅಂತ ಹೇಳಿದಾಗ ಫುಲ್ ಫ್ಲೆಡ್ಜ್ ಆಗಿ ನಾವು ಕಮಿಟ್ಮೆಂಟ್ ಕೆಲಸ ಇದ್ರ ಒತ್ತಡದಲ್ಲಿ ಆಗಲ್ಲ. ಅದು ಇಲ್ಲ, ಇದು ಇಲ್ಲ. ಯಾಕಂದ್ರೆ ಜನ ತುಂಬಾ ಕ್ಯೂರಿಯಸ್ ಆಗಿದ್ರು. ಫ್ರೀ ಆಗಿ ಇರ್ತೀನಿ, ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಮಾಡ್ಬೋದು. ಪ್ರಕಾಶ್ ಸರ್ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ನೀವ್ ಇವತ್ತು ತಿಳ್ಕೊಂಡಿದ್ದೀರಾ. ಸರ್ ಇಷ್ಟೋ ತನಕ ನಮ್ ಜೊತೆ ಇದ್ದಿದ್ದು, ನೀವು ಮಾತಾಡಿದ್ದು, ನಿಮ್ಮ ವಿಚಾರಗಳು ಹೇಳಿದ್ದು ನಮಗೂ ಖುಷಿ ಆಗಿದೆ, ವೀಕ್ಷಕರಿಗೂ ಕೂಡ ತುಂಬಾ ಖುಷಿ ಆಗಿದೆ. ನೀವು ನಗ್ತಾ ಇರಿ, ಸಾಧ್ಯ ಆದಷ್ಟು ಮತ್ತೆ ನಮ್ಮನ್ನೆಲ್ಲ ನಗ್ಸಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ವೀಕ್ಷಕರಿಗೆ? ಇಷ್ಟು ದಿನ ಗ್ಯಾಪ್ ತಗೊಂಡಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಇನ್ನೊಂದು 10-12 ವರ್ಷ ಸರ್ವಿಸ್ ಇದೆ. ಅದ್ ಮುಗಿಸಿದ್ಮೇಲೆ ಖಂಡಿತ ಬಂದು ನಾನು ನಿಮ್ಮನ್ನ ನಗಿಸ್ತೀನಿ. ನಾನು ನಗ್ನಗ್ತಾ ಇರ್ತೀನಿ, ನಿಮ್ಮೆಲ್ರೂ ನಗಿಸ್ತೀನಿ. ಥ್ಯಾಂಕ್ ಯು ಸರ್. ಈಗ ನಾವು ಲಾಸ್ಟ್ ಅಲ್ಲಿ ಮತ್ತೆ ನಿಮ್ಮ ಹೇಳಿದ್ನಲ್ಲ ಆಗ್ಲೇ, ಓಲ್ಡ್ ಇಸ್ ಗೋಲ್ಡ್ ನಿಮ್ಮ ಸಾಂಗ್ ಮತ್ತೊಂದ್ಸಲ ನಾವು ಈಗ ಹೇಳ್ಬಿಟ್ಟು ಬಾಯ್ ಹೇಳ್ಬಿಡೋಣ. ಅಂತೂ ಇಂತು ಎಸ್ ಹೇಳೋಣ. ನೀವೆಲ್ಲ ಕೇಳಿರ್ತೀರ, ಮೊದಲನೇದಾಗಿ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಅವ್ರ ಬಾಯಿಂದಾನೆ ಕೇಳ್ತೀರಾ. ಇದ್ ಕೇಳ್ಕೊಂಡು ಕಾರ್ಯಕ್ರಮನ ಮುಗಿಸ್ಕೊಳ್ಳೋಣ. ಎಸ್ ಸರ್, ಶುರು. ಅಂತೂ ಇಂತೂ ಹಳ್ಳಕ್ಕೆ ಬಿತ್ತು, ತೋಳದ ಜಾಲಕ್ಕೆ ಕುರಿ ಶರಣಾಯ್ತು, ಕುರಿಗಳು